ನಮಃ. ಹರಃ ಓಂ. ತ್ರೈಲೋಕ್ಯ ಸಂಪದಾಲ್ಲೇಖ್ಯ ಸಮಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮವಾಗಿ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ, ನನ್ನ ಆರಾಧ್ಯ ಗುರುಗಳಾದ ಕೆಳದಿ ರಾಜಗುರು ಶಟಸ್ಥಲ ಬ್ರಹ್ಮ ಮಳಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಮನಸ್ಸಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಹಾಗೆ ನಮ್ಮ ಸವಾಲ್ ಟಿವಿ ವೀಕ್ಷಕರಿಗೆ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ವಾರದ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರು ಈ ವಾರ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿ ಕಾಣುವಿರಿ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದ್ದು ಆರ್ಥಿಕ ಲಾಭ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಶುಭ ಸಂಖ್ಯೆ 9. ದೈವಾರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡಿ. ವೃಷಭ ರಾಶಿ. ವೃಷಭ ರಾಶಿಯವರು ಈ ವಾರ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗಬಹುದು. ಹಣಕಾಸಿನ ವಹಿವಾಟಿನಲ್ಲಿ ಜಾಗೃತರಾಗಿರಿ. ವಾರದ ಉತ್ತರಾರ್ಧದಲ್ಲಿ ಪರಿಸ್ಥಿತಿ ಸುಧಾರಿಸಲಿದ್ದು ಸಂಗಾತಿಯ ಬೆಂಬಲ ಸಿಗಲಿದೆ. ಶುಭ ಸಂಖ್ಯೆ 6. ದೈವಾರಾಧನೆ, ಮಹಾಲಕ್ಷ್ಮಿ ದೇವರ ಆರಾಧನೆಯನ್ನ ಮಾಡಿ. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ವಾರ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು. ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಅಗತ್ಯವಿದೆ. ವಾರದ ಮಧ್ಯದ ನಂತರ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಹರಿಸಿ. ಶುಭ ಸಂಖ್ಯೆ 6. ದೈವಾರಾಧನೆ, ಶ್ರೀಕೃಷ್ಣನ ಆರಾಧನೆ ಮಾಡಿ. ಕಟಕ ರಾಶಿ. ಕಟಕ ರಾಶಿಯವರು ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗಲಿದೆ. ಹೊಸ ಜವಾಬ್ದಾರಿಗಳು ಹೆಗಲೇರಿವೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಲಿದ್ದು ಹಳೆಯ ಸ್ಥಳಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಂಭವವಿದೆ. ಶುಭ ಸಂಖ್ಯೆ 2. ದೈವಾರಾಧನೆ, ಶ್ರೀ ಪಾರ್ವತಿ ದೇವಿಯ ಆರಾಧನೆಯನ್ನ ಮಾಡಿ. ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ನಿಮ್ಮ ಆತ್ಮವಿಶ್ವಾಸದ ಹೆಚ್ಚಾಗಲಿದೆ. ಸಮಾಜದಲ್ಲಿ ಗೌರವ ಲಭಿಸುತ್ತದೆ. ಆದರೆ ಅನಗತ್ಯ ವಾದಗಳಿಂದ ದೂರವಿರುವುದು ಒಳಿತು. ದೂರದ ಪ್ರಯಾಣದ ಯೋಗವಿದ್ದು ಇದು ವ್ಯವಹಾರದಲ್ಲಿ ಲಾಭ ತಂದುಕೊಡಲಿದೆ. ಶುಭ ಸಂಖ್ಯೆ 1. ದೈವಾರಾಧನೆ, ಸೂರ್ಯನಾರಾಯಣ ಆರಾಧನೆಯನ್ನ ಮಾಡಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ವಾರ ಅನಿರೀಕ್ಷಿತ ಧನಲಾಭದ ಯೋಗವಿದೆ. ನೂತನ ಕಾರ್ಯಗಳನ್ನು ಪ್ರಾರಂಭಿಸಲು ಇದು ಸಕಾಲ. ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆ. ಆಕರ್ಷಕ ವ್ಯಕ್ತಿತ್ವದಿಂದ ಎಲ್ಲರನ್ನು ಸೆಳೆಯುವಿರಿ. ಶುಭ ಸಂಖ್ಯೆ 7. ದೈವಾರಾಧನೆ, ಗಣಪತಿಯ ಆರಾಧನೆಯನ್ನ ಮಾಡಿ. ತುಲಾರಾಶಿ. ತುಲಾರಾಶಿಯವರು ಈ ವಾರ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ವಾರದ ಆರಂಭದಲ್ಲಿ ಮನೆಯಲ್ಲಿ ಸಂತೋಷವಿದ್ದರೂ ಕೊನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಬಹುದು. ತಾಳ್ಮೆಯಿಂದ ವರ್ತಿಸುವುದು ನಿಮ್ಮ ಯಶಸ್ಸಿನ ಸೂತ್ರವಾಗಿರುತ್ತದೆ. ಶುಭ ಸಂಖ್ಯೆ 7. ದೈವಾರಾಧನೆ, ಅನ್ನಪೂರ್ಣೇಶ್ವರಿಯ ಆರಾಧನೆಯನ್ನ ಮಾಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವಾರ ವೃತ್ತಿ ಜೀವನದಲ್ಲಿ ಸವಾಲುಗಳು ಎದುರಾದರೂ ಅವುಗಳನ್ನು ಧೈರ್ಯದಿಂದ ಎದುರಿಸುವಿರಿ. ಮಕ್ಕಳ ಸಾಧನೆಯಿಂದ ನಿಮಗೆ ಹೆಮ್ಮೆ ತರಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದ್ದು ಮದುವೆಯ ಮಾತುಕತೆಗಳು ಮುಂದುವರೆಯಲಿವೆ. ಹೊಸ ಕಾರ್ಯಗಳು ಮುಂದುವರಿಯುತ್ತದೆ. ಶುಭ ಸಂಖ್ಯೆ 3. ದೈವಾರಾಧನೆ, ಹನುಮಂತನನ್ನ ಆರಾಧನೆ ಮಾಡಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರು ಈ ವಾರ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಸ್ನೇಹಿತರೊಂದಿಗೆ ಆಹ್ಲಾದಕರ ಸಮಯ ಕಳೆಯುವಿರಿ. ಹೂಡಿಕೆಗಳಿಗೆ ಈ ವಾರ ಉತ್ತಮ ಲಾಭ ತಂದುಕೊಡಲಿದೆ. ಶುಭ ಸಂಖ್ಯೆ 3. ದೈವಾರಾಧನೆ, ಗುರು ದತ್ತಾತ್ರೇಯ ಸ್ವಾಮಿಗಳನ್ನ ಆರಾಧನೆ ಮಾಡಿ. ಮಕರ ರಾಶಿ. ಮಕರ ರಾಶಿಯವರು ಈ ವಾರ ಕೆಲಸದ ಸ್ಥಳದಲ್ಲಿ ಒತ್ತಡವಿದ್ದರೂ ಕಾರ್ಯಸಿದ್ಧಿಯಾಗಲಿದೆ. ತಂದೆಯ ಕಡೆಯಿಂದ
ಆಸ್ತಿ ಲಾಭವಾಗುವ ಸಾಧ್ಯತೆ ಇದೆ. ಸೃಜನಶೀಲ ಕೆಲಸಗಳಿಗೆ ಈ ವಾರ ಪೂರಕವಾಗಿದ್ದು ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಬಹುದು. ಶುಭ ಸಂಖ್ಯೆ 8. ದೈವಾರಾಧನೆ, ಶನಿ ಮಹಾತ್ಮೆ ಪಠನೆಯನ್ನ ಮಾಡಿ. ಕುಂಭರಾಶಿಯವರು ಈ ವಾರ ನೀವು ಮಾಡುತ್ತಿರುವ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಸಿಗಲಿದೆ. ಆರ್ಥಿಕವಾಗಿ ಸದೃಢರಾಗುವಿರಿ. ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯಲಿವೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮತ್ತು ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ. ಶುಭ ಸಂಖ್ಯೆ 4. ದೈವಾರಾಧನೆ, ಈಶ್ವರ ದೇವರ ಆರಾಧನೆಯನ್ನ ಮಾಡಿ. ಮೀನರಾಶಿಯವರು ಈ ವಾರ ಆಧ್ಯಾತ್ಮಿಕ ಚಿಂತನೆಗಳು ನೆಮ್ಮದಿಯ ನೀಡಲಿವೆ. ವೃತ್ತಿಯಲ್ಲಿ ಹೊಸ ಸ್ಥಾನಪಲ್ಲಟ ಅಥವಾ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಮತ್ತು ದೂರದ ಸಂಬಂಧಿಕರಿಂದ ಶುಭವಾರ್ತೆ ಕೇಳುವಿರಿ. ಶುಭ ಸಂಖ್ಯೆ 7. ದೈವಾರಾಧನೆ, ಶ್ರೀ ಗುರು ದಕ್ಷಿಣಾಮೂರ್ತಿಯ ಆರಾಧನೆಯನ್ನ ಮಾಡಿ. ಇವತ್ತಿನ ತಂತ್ರ ಜ್ಯೋತಿಷ್ಯಕ್ಕೆ ಸ್ವಾಗತ. ತಂತ್ರ ಜ್ಯೋತಿಷ್ಯದಲ್ಲಿ ಯಾವ ಮಾಸದಲ್ಲಿ ಏನು ಮಾಡಿದರೆ ಒಳಿತನ್ನ ಕಾಣಬಹುದು ಅಂತ ಅಂದು ನೀವು ತಿಳ್ಕೊಂಡಿರ್ತೀರ. ಹಾಗೆ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಧಿಕ ಮಾಸ, ಅಂದ್ರೆ ಅಧಿಕ ಜ್ಯೇಷ್ಠ ಮಾಸ. ನಾವು ಏನನ್ನ ಮಾಡಿದರೆ ಒಳ್ಳೆಯದಾಗುತ್ತದೆ, ಏನನ್ನ ಮಾಡಿದರೆ ಕೆಟ್ಟದಾಗುತ್ತದೆ ಅಂತ ತಿಳಿಯೋಣ. ಯಾಕೆ ಅಂದ್ರೆ ಅಧಿಕ ಮಾಸಕ್ಕೆ ನಾವು ಮಲಮಾಸ ಅಂತ ಕರಿತೀವಿ. ಮಲಮಾಸದಲ್ಲಿ ನಾವು ಯಾವ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಸಹ ಮಾಡೋದಿಲ್ಲ. ಆದರೆ ನಾವು ಮಾಡತಕ್ಕಂಥ ಕಾರ್ಯದಲ್ಲಿ ಅಧಿಕದಲ್ಲಿ ಯಾವ ಪೂಜೆಯನ್ನ ಮಾಡಿದರೆ ನಮ್ಮ ಒಳಿತು ಆಗುತ್ತದೆ ಅಂತ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಅಧಿಕ ಮಾಸವು ಈಗ ಜ್ಯೇಷ್ಠ ಮಾಸಕ್ಕೆ ಅಧಿಕ ಮಾಸವು ಪುರುಷೋತ್ತಮ ಮಾಸವೆಂದು ಪ್ರಸಿದ್ಧಿಯನ್ನ ಪಡೆದಿದೆ. ಪುರುಷೋತ್ತಮ ಈ ವಿಶೇಷ ಸಮಯದಲ್ಲಿ ಭಕ್ತಿ ಪೂರ್ವಕವಾಗಿ ಆಚರಿಸುವ ಪೂಜೆ ಮತ್ತು ಆರಾಧನೆಗಳು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಹಾಗೂ ಅಭಿವೃದ್ಧಿಯನ್ನು ತರುತ್ತವೆ ಎಂಬ ನಂಬಿಕೆ ಇದೆ. ಈ ಮಾಸದಲ್ಲಿ ನೀವು ಈ ಕೆಳಗಿನ ಕ್ರಮಗಳ ಮೂಲಕ ಪೂಜೆ ಮತ್ತು ಆರಾಧನೆಯನ್ನ ಮಾಡಬಹುದು. ಯಾರನ್ನ ಆರಾಧಿಸಬೇಕು? ಅಧಿಕ ಮಾಸದಲ್ಲಿ ಅಧಿಪತಿ ಶ್ರೀಮನ್ ನಾರಾಯಣ ಅಂದ್ರೆ ಪುರುಷೋತ್ತಮ. ಆದ್ದರಿಂದ ಈ ಸಮಯದಲ್ಲಿ ವಿಷ್ಣುವಿಗೆ ಆರಾಧನೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗುತ್ತದೆ. ಪೂಜಾ ವಿಧಾನ ಹೇಗೆ ಅಂದರೆ ಬ್ರಾಹ್ಮಿ ಮುಹೂರ್ತದ ಸ್ನಾನ, ಸೂರ್ಯೋದಯಕ್ಕೆ ಮುನ್ನ ಸ್ನಾನವನ್ನ ಮಾಡಿ ಶುದ್ಧರಾಗುವುದು ಅತ್ಯಂತ ಫಲಪ್ರದವಾಗಿರುತ್ತದೆ. ಹಾಗೆ ದೀಪಾರಾಧನೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಸಾಧ್ಯವಾದರೆ ಅಖಂಡ ದೀಪವನ್ನು ಬೆಳಗುವುದು ಶ್ರೇಷ್ಠವಾಗುತ್ತದೆ. ಮಂತ್ರ ಪಠನೆ, ವಿಷ್ಣು ಸಹಸ್ರನಾಮವನ್ನ ಅಷ್ಟೋತ್ತರ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ಕನಿಷ್ಠ 8 ಬಾರಿ ಜಪಿಸಿ. ಹಾಗೆಯೇ ತುಳಸಿ ಪೂಜೆ, ಶ್ರೀಹರಿಗೆ ಪ್ರಿಯವಾದ ತುಳಸಿಗೆ ಪ್ರತಿದಿನ ನೀರೆರೆದು ಪ್ರದಕ್ಷಿಣೆ ಹಾಕಿ ಪೂಜಿಸುವುದು ಶುಭ ತರುತ್ತದೆ. ಯಾವ ರೀತಿ ಪೂಜೆ ಮಾಡಿದರೆ ನಮಗೆ ಅಭಿವೃದ್ಧಿ ಆಗುತ್ತದೆ ಅಂದ್ರೆ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಷೋಡಶೋಪಚಾರ ಪೂಜೆ, ಶ್ರೀಕೃಷ್ಣ ಅಥವಾ ವಿಷ್ಣುವಿನ ವಿಗ್ರಹಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪದೊಂದಿಗೆ ಅಭಿಷೇಕ ಮಾಡಿ ಅಲಂಕರಿಸಿ ಪೂಜೆ ಮಾಡುವುದು ವಿಶೇಷವಾಗುತ್ತದೆ. ಮಾಸ ಪಾರಾಯಣ ಓದುವುದು, ಭಾಗವತ ಪುರಾಣ ಅಥವಾ ಭಗವದ್ಗೀತೆ 15ನೇ ಅಧ್ಯಾಯವಾದ ಪುರುಷೋತ್ತಮನ ಯೋಗ ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯಸಿದ್ಧಿ ಲಭಿಸುತ್ತದೆ. ಹಾಗೆ ಈ ಮಾಸದಲ್ಲಿ ದಾನ ಧರ್ಮದ ಮಹತ್ವ ಅಧಿಕ ಮಾಸದಲ್ಲಿ ಮಾಡುವ ದಾನಕ್ಕೆ ಕೋಟಿ ಪಟ್ಟು ಫಲವಿದೆ ಎನ್ನಲಾಗುತ್ತದೆ. ದೀಪದಾನ, ದೇವಾಲಯಗಳಲ್ಲಿ ದೀಪದಾನ ಮಾಡುವುದು, ತಾಂಬೂಲ ದಾನ, 33 ಸಂಖ್ಯೆಯ ಅಪರೂಪ ಅತಿರಸ ಅಥವಾ ಕಜ್ಜಾಯ ಅಥವಾ ಹಣ್ಣುಗಳನ್ನು ದಾನ ಮಾಡುವುದು ಈ ಮಾಸದ ಸಂಪ್ರದಾಯವಾಗುತ್ತದೆ. ಅನ್ನದಾನ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ನೀಡುವುದು ನಿಮ್ಮೆಲ್ಲರ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನ ಹೊಳಪನ್ನ ನೀಡುತ್ತದೆ.
ಸರಳ ನಿಯಮಗಳು. ಈ ಮಾಸದಲ್ಲಿ ಸಾತ್ವಿಕ ಆಹಾರ ಸೇವನೆ ಮಾಡುವುದು ಉತ್ತಮ. ಕೋಪ ದ್ವೇಷಗಳನ್ನು ಬಿಟ್ಟು ಶಾಂತವಾಗುವುದು ಮಾನಸಿಕ ನೆಮ್ಮದಿಗೆ ದಾರಿಯಾಗುತ್ತದೆ. ನಿಮ್ಮ ಇಷ್ಟ ದೈವದ ನಾಮ ಪಾರಾಯಣೆಯನ್ನು ಮಾಡಿ ನಿರಂತರವಾಗಿ ಮಾಡುವುದರಿಂದ ಜೀವನದಲ್ಲಿ ಆರ್ಥಿಕತೆ ಮತ್ತು ಕೌಟುಂಬಿಕ ಹಿತದೃಷ್ಟಿಯಿಂದ ಒಳ್ಳೆಯದು ಬದಲಾವಣೆಯನ್ನು ಕಾಣಬಹುದು. ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವ ಸಣ್ಣ ಕಾರ್ಯವು ದೊಡ್ಡ ಫಲಗಳನ್ನು ನೀಡುತ್ತದೆ. ನಿಮ್ಮ ನಂಬಿಕೆಯ ಮೇಲೆ ಈ ಆರಾಧನೆಗಳನ್ನು ಮುಂದುವರಿಸಬಹುದು. ಶಿವಂಭೂಯ. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು.